ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಶ್ರೀಕಾಂತ್ ಸ್ಟುಡಿಯೋ. ನಿನ್ನೆ IPL ಸ್ಟಾರ್ಟ್ ಆಯಿತು. ನಮ್ಮ RCB ಫುಲ್ ಹಬ್ಬ ಮಾಡಿ ಬಿಟ್ಬಿಟ್ಟಿದ್ದಾರೆ ನಿನ್ನೆ SRH ಅವ್ರಿಗೆ 202 ಜಸ್ಟ್ 16 ಓವರ್ಸಲ್ಲಿ RCB ಹೊಡೆದಿದ್ದಾರೆ ಅಂದರೆ ಅವರು ಡಿಫೆಂಡಿಂಗ್ ಚಾಂಪಿಯನ್ಸ್ ಯಾಕೆ ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ. ಮ್ಯಾಚೇ ಇರಲಿಲ್ಲ ನಿನ್ನೆ. SRH ಬೌಲಿಂಗ್ ಫುಲ್ಲು ಬ್ಲೈಂಡು, ಅವ್ರಿಗೆ ಏನು ಎತ್ತ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ ರೇಂಜಿಗೆ ನೆನೆ ಗುದ್ದಿರೋದು RCB ಅವರು. ಸೊ ಇದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ನಮ್ಮ RCB ಹೆಂಗೆದ್ರು, ಏನು ಎತ್ತ, ಎಲ್ಲೆಲ್ಲಿ ತಪ್ಪಾಯಿತು, ಯಾವ್ಯಾವ್ದು ಪಾಸಿಟಿವ್ ಇತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇವಾಗ ಮ್ಯಾಚ್ ಬಗ್ಗೆ ಬರೋದಾಯಿತು ಅಂತಂದರೆ, ನಿನ್ನೆ ನಮ್ಮ ರಜತ್ ಪತಿದಾರ್ ಅವರು ಬ್ಯಾಂಗ್ಳೂರು ಕಡೆಯಿಂದ ಟಾಸ್ ಗೆದ್ದು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹೈದರಾಬಾದ್ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ನಾನು ಮೊನ್ನೆ ನನ್ನ ವಿಡಿಯೋದಲ್ಲೂ ಹೇಳಿದ್ದೆ, ಅವ್ರು ಟಾಪ್ 3 ಏನಾದರೂ ಫೈರ್ ಆಗಲಿಲ್ಲ ಅಂತಂದರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಅವ್ರು ಟಾಪ್ 2 ಫೇಲ್ ಆಯಿತು. ಬಟ್ ಇಶಾನ್ ಕಿಶನ್ ಇನ್ನೇ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿಕೊಟ್ರು SRHಗೆ. ಆಲ್ಮೋಸ್ಟ್ 38 ಬಾಲ್ಸಲ್ಲಿ 80 ರನ್ಸ್ ಹೊಡೆದಿದ್ರು. ಅವ್ರಿಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದು ಅನಿಕೇತ್ ವರ್ಮಾ, ಡೌನ್ ದ ಆರ್ಡರು, ಇಂಡಿಯನ್ ಟ್ಯಾಲೆಂಟು. 18 ಬಾಲಲ್ಲಿ 43 ಹೊಡೆದಿದ್ರು. ಇನ್ನು ಸನ್ರೈಸರ್ಸ್ ಅವರು 201 ಫಾರ್ 9 ಇನ್ 20 ಓವರ್ಸ್ ನಮ್ಮ RCB ಕೊಟ್ಟಿದ್ದ ಟಾರ್ಗೆಟು. ಇನ್ನು ನಮ್ಮ RCB ಬೌಲರ್ಸ್ ಕಡೆ ಬರೋದು ಅಂದರೆ ಜೇಕಬ್ ಡಫಿ 3 ಫಾರ್ 22 4 ಓವರ್ಸಲ್ಲಿ. ತುಂಬ ಜನಕ್ಕೆ ಡೌಟ್ ಇತ್ತು, ರೀಸೆಂಟ್ ಫಾರ್ಮ್ T20 ಚೆನ್ನಾಗಿರಲಿಲ್ಲ, ಹೇಸಲ್ವುಡ್ನ ಮ್ಯಾಚ್ ಮಾಡ್ತಾರ ಅಂತ. ಬಟ್ ಪಿಕ್ ಆಫ್ ದ ಬೌಲರ್ಸ್, ಒನ್ ಆಫ್ ದ ಬೆಸ್ಟ್ IPL ಡೆಬ್ಯೂಟ್ಸು ಆಫ್ಟರ್ ಸೋ ಮೆನಿ ಇಯರ್ಸು. ಇನ್ನು ರೊಮ್ಯಾರೋ ಶೆಫರ್ಡು ಕಾಸ್ಟ್ಲಿ ಆದರೂ 4 ಓವರ್ಸಲ್ಲಿ 54 ರನ್ಸ್ ಕೊಟ್ಟಿದ್ದು 3 ವಿಕೆಟ್ಸ್ ತೊಗೊಂಡ್ರು. ಬಟ್ ಜೇಕಬ್ ಡಫಿ ಮತ್ತು ರೊಮ್ಯಾರೋ ಶೆಫರ್ಡ್ ಇಬ್ಬರೂ 3 ವಿಕೆಟ್ಸ್ ತೊಗೊಂಡ್ರು. ನೆಕ್ಸ್ಟ್ ನಮ್ಮ RCB ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಾಲ್ 1 ಫಸ್ಟ್ ಓವರಲ್ಲಿ 2 ಬೌಂಡ್ರಿ ಬಂತು. ಆಮೇಲೆ ಸೆಕೆಂಡ್ ಓವರ್ ಫಸ್ಟ್ ಬಾಲಲ್ಲೇ ಫಿಲ್ಸಾಲ್ಟ್ ಔಟ್ ಆದರು. ಅದಾದಮೇಲೆ ಎಲ್ಲ ಪಾಸಿಟಿವ್ಸೇ. ದೇವ್ದತ್ ಪಡಿಕ್ಕಲ್ ಸುಬ್ಲೈಮ್ ಫಾರ್ಮಲ್ಲಿದ್ದಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅವ್ರು ಯಾವ್ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ, ಅವ್ರದ್ದು ಎಷ್ಟು ಆ್ಯಾವ್ರೇಜ್ ಇದೆ, ಸ್ಮ್ಯಾಟಲ್ಲಿ ಹೆಂಗೆ ಆಡಿದರು ಅಂತೆಲ್ಲ. ನಿನ್ನೆ ಮಾತ್ರ ಒನ್ ಆಫ್ ದ ಬ್ಲೈಂಡರ್ ಇನ್ನಿಂಗ್ಸ್ ಆಡಿದವರು. 26 ಬಾಲ್ಸಲ್ಲಿ 61 ರನ್ಸ್ ಹೊಡೆದ್ರು. ಸೊ ಅವ್ರ ಬ್ಯಾಟಿಂದ ಎಷ್ಟು ಚೆನ್ನಾಗಿ ಟೈಮ್ ಆಗ್ತಿತ್ತು ಅಂದರೆ, ಸುಮ್ಮನೆ ಫಾಸ್ಟ್ ಬೌಲರ್ಗೆ ಸುಮ್ಮನೆ ಹಿಂಗೆ ಮುಂದೆ ಬಂದು ಒಂದು ಫ್ಲಿಕ್ ಹೊಡಿತಾರೆ ಹಿಂಗೆ ಮಿಡ್ ವಿಕೆಟಲ್ಲಿ 6. ಯಪ್ಪ ಸಖತ್ ಶಾಟು. ಇನ್ನು ಆ್ಯಸ್ ಆಲ್ವೇಸ್ ಮಿಸ್ಟರ್ ಡಿಪೆಂಡಬಲ್ ದ ಕಿಂಗ್ ಕೊಹ್ಲಿ 69 ರನ್ಸ್ ಇನ್ 38 ಬಾಲ್ಸು. ಮ್ಯಾಚ್ನ ಫಿನಿಷ್ ಮಾಡಿಕೊಟ್ಟು ಕೊನೆಯವರೆಗೂ ನಾಟ್ಔಟ್ ಆಗಿದ್ದರು. ಅದಕ್ಕೆ ಅಷ್ಟಿಲ್ಲದೆ ಹೇಳ್ತಾರೆ ಚೇಸ್ ಮಾಸ್ಟರ್ ಕೊಹ್ಲಿ ಅಂತ. ಸೊ SRH ಕೊಟ್ಟಿದ್ದು 201 ಟಾರ್ಗೆಟ್ನ RCB 6 ವಿಕೆಟಿಂದ ಇನ್ನು 26 ಬಾಲ್ ಇರೋಂಗೆ ಹೊಡೆದಿದ್ದಾರೆ. ಫುಲ್ ಧೂಳಿಪಟ ಧ್ವಂಸ ಮಾಡಾಕ್ಬಿಟ್ರು. SRH ಅವ್ರಿಗೆ ಕ್ಲೂ ಕೂಡ ಇರಲಿಲ್ಲ ಇಶಾನ್ ಕಿಶನ್ಗೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಇನ್ನು ಇಂಪಾರ್ಟೆನ್ಸ್ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದು ಅಂದರೆ, ಫಿಲ್ಸಾಲ್ಟು 2 ಕ್ಯಾಚ್ ಹಿಡಿದ್ರು ನಿನ್ನೆ. ಒಂದು ಹೆನ್ರಿಚ್ ಕ್ಲಾಸ್ ಅಂದು ಬೌಂಡ್ರಿ ಲೈನಲ್ಲಿ, ಅದು ಬಿಟ್ಟು ನೆಕ್ಸ್ಟ್ ಇನ್ನೂ ಒಂದು ಕ್ಯಾಚ್ ಹಿಡಿದ್ರು ಇಶಾನ್ ಕಿಶನ್ದು. ನನ್ನ ಪ್ರಕಾರ IPL ಈ ವರ್ಷದ ಬೆಸ್ಟ್ ಕ್ಯಾಚ್ ಅಂತ ಹೇಳ್ತೀನಿ. ಒನ್ ಆಫ್ ದ ಬೆಸ್ಟ್ ಕ್ಯಾಚಸ್ಸು ಅವರು ಹಿಡ್ದಿರೋದು. ಇನ್ನು ನಿನ್ನೆ ಮ್ಯಾಚ್ ಬಗ್ಗೆ ಅನಾಲಿಸಿಸ್ ಮಾಡೋಕ್ಕೆಲ್ಲ ಹೋಗಬೇಕು ಅಂತಂದರೆ, ನೀವು SRH ಅವರ ಬೌಲಿಂಗ್ ತೊಗೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ SRH ಅವ್ರಿಗೆ ಮೇಯ್ನ್ ಥ್ರೆಟ್ ಆಗೋದೇ ಅವ್ರ ಬೌಲಿಂಗು ಅಂತ. ಸೊ ಅವ್ರು ಬೌಲಿಂಗ್ ಅನಾಲಿಸಿಸ್ ಮಾಡೋದು ಅಂದರೆ, ನನಗೆ ಇವಾಗಲೂ ಗೊತ್ತಾಗ್ತಾಯಿಲ್ಲ ನಿತೀಶ್ ಕುಮಾರ್ ರೆಡ್ಡಿ ಹತ್ರ ಏನಕ್ಕೆ ಓಪನ್ ಮಾಡಿಸಿದ್ರು ಅಂತ. ಫಸ್ಟ್ ಆಫ್ ಆಲು ಇಶಾನ್ ಮಲಿಂಗನ ಇಟ್ಕೊಂಡು ನಿತೀಶ್ ಕುಮಾರ್ ರೆಡ್ಡಿ ಹತ್ರ ಓಪನ್ ಮಾಡಿಸಿದ್ದಾರೆ. ಅದು ಇನ್ನೂ ಗೊತ್ತಿಲ್ಲ ಯಾರ ಡಿಸಿಷನು ಏನು ಎತ್ತ ಅಂತ. ಅಲ್ಲೇ ಗೊತ್ತಾಗೋಯ್ತು ನನಗೆ ದೇ ಆರ್ ಕ್ಲೂಲೆಸ್ ಅಂತ. ನಿತೀಶ್ ಕುಮಾರ್ ರೆಡ್ಡಿ 2 ಓವರ್ಸಲ್ಲಿ 19 ರನ್ಸ್ ಕೊಟ್ಟಿದ್ರು, 1 ವಿಕೆಟ್ ಇರಲಿಲ್ಲ. ಉನ್ನತ್ ಕಟ್ಟು 3 ಓವರ್ 29 1 ವಿಕೆಟ್ ತೊಗೊಂಡಿದ್ರು. ಡೇವಿಡ್ ಪೈನ್ ರೀಸೆಂಟಾಗಿ ನಡೆದ BBL ಫೈನಲ್ಸಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದವರು ಇವರು ಆಲ್ಮೋಸ್ಟ್ 35 ಇಯರ್ಸ್. ಇವ್ರಿಗೆ 35 ಇಯರ್ಸಿಗೆ ಡೆಬ್ಯೂ ಮಾಡ್ತಿದ್ದಾರೆ IPLಲ್ಲಿ. ಇವರು ಅಷ್ಟೇ 3 ಓವರ್ಸು 1 ವಿಕೆಟ್ ತೊಗೊಂಡ್ರು. ಹರ್ಷ್ ದೂಬೆ ಸೇಮ್ 3 ಓವರ್ಸು 1 ವಿಕೆಟು. ಇಶಾನ್ ಮಲಿಂಗ ತುಂಬಾ ಕಾಸ್ಟ್ಲಿ ಆದರು ನೆನ್ನೆ, 2 ಓವರಲ್ಲಿ 35 ರನ್ನು. ಇನ್ನು ಹರ್ಷಲ್ ಪಟೇಲ್ ಅವರು ಅಷ್ಟೇ 2.4 ಓವರ್ಸು, ಅವರು ಅಷ್ಟೇ ಆಲ್ಮೋಸ್ಟ್ 15 ಎಕಾನಮಿಯಲ್ಲಿ ನಿನ್ನೆ ರನ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಬ್ಯಾಂಗ್ಳೂರು ಬ್ಯಾಟಿಂಗ್ ಬಗ್ಗೆ ಬರೋದು ಅಂತಂದರೆ, ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅನ್ಸ್ಟಾಪಬಲ್ಲು. ನಿನ್ನೆ ಅಂತೂ ಕ್ಲಾಸಿ ಶಾಟ್ಸ್ಗಳು ಹೊಡೆದ್ರು. ಒಂದು ಫ್ಲಿಕ್ಕಲ್ಲಿ 1 6 ಮತ್ತು ಒಂದು ಸುಮ್ಮನೆ ಚಕ್ ಡ್ರೈವು, ಸ್ಟ್ರೇಟಾಗಿ ಹೊಡೆದಿದ್ದು ಡ್ರೈವು. ಸೂಪರ್ ಶಾಟ್ ಅದು. ಇನ್ನು ನೆಕ್ಸ್ಟು ಪಡಿಕಲ್ ಬಗ್ಗೆ ಆವಾಗಲೇ ಹೇಳಿದ್ನಲ್ಲ, 7 4 4 6 234 ಸ್ಟ್ರೈಕ್ ರೇಟಲ್ಲಿ ನಿನ್ನೆ ಹೊಡೆದಿರೋದು. 26 ಬಾಲ್ಸಲ್ಲಿ 61 ರನ್ಸು. ಸೊ ಅದು RCBನ ಪುಷ್ ಮಾಡಿದ್ದು. ವಿರಾಟ್ ಕೊಹ್ಲಿ ಅವರ ಮ್ಯಾಚ್ ಆದಮೇಲೆ ಮಾತಾಡ್ಬೇಕಾದ್ರೆ ಕೂಡ ಹೇಳಿದ್ರು, 1-2 ಶಾಟ್ ನೋಡಿದ್ಮೇಲೆ ನನಗೆ ಅನ್ನಿಸ್ತು ನಾನು ಸೆಕೆಂಡ್ ಪಿಡಲಲ್ಲಿ ಆಡ್ತೀನಿ, ಯು ಜಸ್ಟ್ ಗೋ ವಿತ್ ದ ಶಾಟ್ ಅಂತ ಹೇಳ್ತಿದ್ರು. ಪಡಿಕಲ್ ಔಟ್ ಆದ ತಕ್ಷಣ ನೆಕ್ಸ್ಟ್ ಪತ್ತಿದಾರು ಸೇಮ್ ನಾರ್ಮಲ್ಲು, ಒಂದು ಚೂರು ಫ್ಲೋ ಕಡಿಮೆ ಆಗಿರಲಿಲ್ಲ RCBಯಿಂದ. ನಿನ್ನೆ 12 ಬಾಲಲ್ಲಿ 31 ರನ್ ಹೊಡೆದಿದ್ದಾರೆ. ಅವರು ಅಷ್ಟೇ 3 6 2 4. ವಿರಾಟ್ ಕೊಹ್ಲಿ 16 ರನ್ಸು, ಅವರು ಅಷ್ಟೇ 182 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿರೋದು. ಪತ್ತಿದಾರ್ 258 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿರೋದು. 5 4 5 6.
ಇನ್ನು ನಮ್ಮ ಆರ್ ಸಿ ಬಿ ಬೌಲಿಂಗ್ ಕಡೆ ಬರೋದಾಯಿತು ಅಂತಂದರೆ ನಿನ್ನೆ ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಆರ್ ಸಿ ಬಿ. ಇನಿಷಿಯಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, 29 ಫಾರ್ 3 ಇದ್ದರು. ಆಮೇಲೆ ಇಶಾನ್ ಕಿಶನ್ ಮತ್ತು ಹೆನ್ರಿಚ್ ಕ್ಲಾಸನ್ ಕಡೆಯಿಂದ ಒಂದು 100 ರನ್ಸ್ ಪಾರ್ಟ್ನರ್ಶಿಪ್ ಬಂತು. ಪಿಕ್ ಆಫ್ ದ ಬೌಲರ್ಸ್ ಅಂದರೆ ನಿನ್ನೆ ಡೆಬ್ಯೂ ಮಾಡಿ ಜೇಕಬ್ ಡಫಿ 4 ಓವರು 22 ರನ್ನು 3 ವಿಕೆಟು. ಭುವಿ 4 ಓವರ್ 31, ಆಲ್ಮೋಸ್ಟ್ ಯಾವಾಗಲೂ 7-8 ಎಕಾನಮಿಲಿ ಇರ್ತಾರೆ. ಇನ್ನು ಅಭಿನಂದನ್ ಸಿಂಗು ತುಂಬಾ ಕಾಸ್ಟ್ಲಿ ಆದರು. ನಿನ್ನೆ ಡೆಬ್ಯೂ ಮಾಡಿದ್ರು, ಏನಕ್ಕೆ ಅಂತ ಗೊತ್ತಿಲ್ಲ, ಬರೀ ಶಾರ್ಟ್ ಬಾಲ್ಸ್ ಆಗ್ತಾಯಿದ್ರು, ಅದು ಲೆಗ್ ಸೈಡ್ ಡ್ರಿಫ್ಟ್ ಆಗ್ತಿದ್ರು. ಇಶಾನ್ ಕಿಶನ್ಗಂತೂ ಅವೆಲ್ಲ ಈಸಿ ಪಿಕ್ಸು. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅದೇ ಥರ ಬೌಲಿಂಗ್ ಮಾಡಿದ್ರು. ರೊಮ್ಯಾರಿಯೋ ಶೆಫರ್ಡು ಸೇಮ್, ಇವ್ರದ್ದು ಪೇಸ್ ಇರಲಿಲ್ಲ. ಅನಿಕೇತ್ ವರ್ಮನ್ಗೆ ಈಸಿ ಆಗ್ತಿತ್ತು ಹೊಡೆಯೋಕ್ಕೆ. ಆ್ಯಂಡ್ ಹೆನ್ರಿಚ್ ಕ್ಲಾಸನ್ ಮತ್ತು ಅನಿಕೇತ್ ವರ್ಮಾ ಸೇಮ್ ಶಾರ್ಟ್ಸು, ಸೇಮ್ ಡೆಲಿವರೀಸ್ ಆಗ್ತಿದ್ರು ರೊಮ್ಯಾರಿಯೋ ಶೆಫರ್ಡು. ಬಟ್ 3 ವಿಕೆಟ್ಸ್ ತೊಗೊಂಡಿದ್ದಾರೆ, ಬಟ್ ಎಕಾನಮಿ ಮಾತ್ರ ಆಲ್ಮೋಸ್ಟ್ ಲೈಕ್ 13-14ನಲ್ಲಿತ್ತು. ಸುಯಶ್ದು ಸೇಮ್ ಪ್ರಾಬ್ಲಮ್, ಲಾಸ್ಟ್ ಸೀಸನಲ್ಲಿ ಹೆಂಗಿತ್ತು ಹಾಗೆ ಚೆನ್ನಾಗೇ ಮಾಡ್ತಿರ್ತಾರೆ, ಸಡನ್ನಾಗಿ ಶಾರ್ಟ್ ಆಗ್ತಾರೆ. ಈಸಿ ಪಿಕ್ಕಿಂಗ್ಸು, ಬ್ಯಾಕ್ ಫುಟ್ಟಲ್ಲಿ ಕ್ಲೀನಾಗಿ ಮಿಡ್ ವಿಕೆಟ್ ಇಲ್ಲ ಕಂಟ್ರಿ ಮಿಡ್ ವಿಕೆಟಲ್ಲಿ 6. ಕೃನಾಲ್ ಪಾಂಡ್ಯನೂ ಅಷ್ಟೇ, ನಿನ್ನೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಇನ್ನು ಸನ್ರೈಸರ್ಸ್ ಕಡೆ ಪಿಕ್ ಆಫ್ ದ ಬ್ಯಾಟ್ಸ್ಮನ್ಸ್ ಅಂತಂದರೆ ಇಶಾನ್ ಕಿಶನ್ನು 80 ರನ್ ಹೊಡೆದ್ರು 38 ಬಾಲಲ್ಲಿ, 8 4 5 6. ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಹೆನ್ರಿಚ್ ಕ್ಲಾಸನ್ನು, ಅವರು ಅಷ್ಟೇ 2 4 1 6 ಜೊತೆಲಿ ಒಂದು 31 ರನ್ಸ್ ಹೊಡೆದಿದ್ರು. ಇನ್ನು ನೆಕ್ಸ್ಟ್ ಅನಿಕೇತ್ ವರ್ಮಾ, ನಮ್ಮ ಇಂಡಿಯನ್ ಟ್ಯಾಲೆಂಟು ಲಾಸ್ಟಲ್ಲಿ ಹೇಳ್ದಂಗೆ ತುಂಬ ಪ್ರಾಮಿಸ್ ತೋರಿಸಿದ್ದಾರೆ ಈ ಟೂರ್ನಮೆಂಟಲ್ಲಿ. ಇವ್ರಿಗೆ ಇದು ಒಳ್ಳೆ ಟೂರ್ನಮೆಂಟ್ ಆಗುತ್ತೆ, ಬಿಕಾಸ್ ಒಳ್ಳೆ ಟಚ್ಚಲ್ಲಿದ್ದರು. ಶಾರ್ಟ್ ಸೆಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. 18 ಬಾಲಲ್ಲಿ 43 ರನ್ ಹೊಡೆದಿದ್ದಾರೆ, 3 4 4 6. ಇದು ಬಿಟ್ಟು ಇನ್ನು ಮ್ಯಾಚ್ ಹೈಲೈಟ್ಸ್ ಆಯಿತು ಅಂತಂದರೆ ಆರ್ ಸಿ ಬಿ ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ಬ್ಯಾಟಿಂಗ್ ಆಡಬೇಕಾದ್ರೆ ಎಲ್ಲೂ ಅವ್ರು ಸ್ಟ್ರಗ್ಲಿಂಗ್ ಕಾಣಿಸ್ಲಿಲ್ಲ, ಎಂಜಾಯ್ ಮಾಡ್ತಿದ್ರು. ವಿರಾಟ್ ಕೊಹ್ಲಿ ಅಂತೂ ಫುಲ್ಲು ಪಂಪ್ಡ್ ಅಪ್ ಆಗಿದ್ರು. ಅಲ್ಲೇ ಗೊತ್ತಾಗ್ತಿದೆ ಆರ್ ಸಿ ಬಿ ಯಾವ ಝೋನಲ್ಲಿದ್ದಾರೆ ಆ್ಯಂಡ್ ಅವ್ರ ಮೈಂಡ್ಸೆಟ್ ಹೆಂಗಿದೆ ಅಂತ. ಬರೀ ಗೆಲ್ಲಬೇಕು ಅಂತಲ್ಲ, ಡಾಮಿನೇಟಿಂಗಾಗಿ ಗೆಲ್ಲಬೇಕು ಅನ್ನೋದು ಆರ್ ಸಿ ಬಿ ಅವ್ರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಬಿಕಾಸ್ ದೇ ಆರ್ ಡಿಫೆಂಡಿಂಗ್ ಚಾಂಪಿಯನ್ಸು. ಈ ಟೂರ್ನಮೆಂಟ್ ಕೂಡ ಅವರು ಒಳ್ಳೆ ಸಖತ್ತಾಗಿ ಸೆಟ್ ಮಾಡ್ಕೊಂಡಿದ್ದಾರೆ ಟೂರ್ನಮೆಂಟ್ನ. ಇವಾಗ ಭಯ ಬಂದಿರುತ್ತೆ ಬೇರೆ ಟೀಮ್ಸ್ಗಳಿಗೆಲ್ಲ, ಓಕೆ ಆರ್ ಸಿ ಬಿ ಅಂತ. ತುಂಬ ಜನ ಹೇಳೋರು ನಮ್ಮನ್ನ ಚೋಕರ್ಸ್ ಅಂತ, ಇನ್ಮೇಲಿಂದ ಹೇಳಿ ನೋಡ್ತೀವಿ ಚೋಕರ್ಸ್ ಅಂತ. ಗೊತ್ತಾಗುತ್ತೆ ಇನ್ಮೇಲಿಂದ ಟೂರ್ನಮೆಂಟ್ ಹೋಗ್ತಾ ಆರ್ ಸಿ ಬಿ ಹವಾ ಏನು, ಆರ್ ಸಿ ಬಿ ಡಾಮಿನೇಷನ್ ಏನು ಅಂತ. ಸೊ ನಿನ್ನೆ ಮ್ಯಾಚಲ್ಲಿ ನಾನು ಆರ್ ಸಿ ಬಿ ಕಡೆಯಿಂದ ನನಗಿರೋವಂಥ ನೆಗೆಟಿವ್ ಪಾಯಿಂಟ್ಸ್ ಅಂದರೆ ಅಭಿನಂದನ್ ಸಿಂಗ್ ಬದಲು ನೆಕ್ಸ್ಟ್ ಇವ್ರು ಯಾರಿಗಾರು ಚಾನ್ಸ್ ಕೊಡ್ತಾರಾ? ಆ ಹುಡುಗ ಫುಲ್ ಕ್ಲೂಲೆಸ್ ಆಗಿದ್ರು, ಅವ್ರ ಹತ್ರ ಯಾರೂ ಸಪೋರ್ಟಿವ್ ಆಗಿ ಹೋಗಿ ಮಾತಾಡ್ತಿರ್ಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಕ್ಯಾಪ್ಟನ್ನೋ ಇಲ್ಲ ಅಂತಂದರೆ ಭುವಿನೋ ಯಾರಾದರೂ ಹೋಗಿ ಮಾತಾಡಿ ಇದು ಮಾಡ್ಬೋದಿತ್ತು. ಬಟ್ ಓಕೆ, ನೋಡೋಣ, ಇನ್ನೊಂದು ಚಾನ್ಸ್ ಸಿಗುತ್ತೆ ಅನಿಸುತ್ತೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸೊ ಇದು ನಿನ್ನೆ SRH ಮತ್ತು ಆರ್ ಸಿ ಬಿ ಮ್ಯಾಚ್ನ ಟೋಟಲ್ ಅನಾಲಿಸಿಸ್ಸು. ಸೊ ಇದೇ ರೀತಿ ಇನ್ನಷ್ಟು ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ನೀವು ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸಜೆಷನ್ ಕೇಳ್ತೀನಿ. ಸೊ ನಿಮ್ಮ ಪ್ರಕಾರ ನಿನ್ನೆ ಮ್ಯಾಚಲ್ಲಿ ಟರ್ನಿಂಗ್ ಪಾಯಿಂಟ್ ಏನು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಜೈ ಕರ್ನಾಟಕ, ಜೈ ಆರ್ ಸಿ ಬಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.